ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವರ ಜೊತೆಗಿನ ನೆನಪುಗಳನ್ನು ಹಂಚಿಕೊಳ್ತಿದ್ದಾರೆ. ಇನ್ನು ಬೆಳಿಗ್ಗೆ 11 ಗಂಟೆಗೆ ಸರೋಜಾದೇವಿಯವರ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಬೆಂಗಳೂರಿನ ಮಲ್ಲೇಶ್ವರಂನಿಂದ ಸ್ವಗ್ರಾಮಕ್ಕೆ ಅವರ ಅಂತಿಮ ಯಾತ್ರೆ. ಸ್ವಗ್ರಾಮ ದಶವಾರದಲ್ಲಿ ನಡೆಯಲಿರುವ ಅಂತ್ಯ ಸಂಸ್ಕಾರ. ಸರೋಜಾದೇವಿಯವರ ಅಂತ್ಯ ಸಂಸ್ಕಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ದಶವಾರದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಸಕಲ ಸರ್ಕಾರಿ ಗೌರವ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹೀಗೆ ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಂತಹ ನಟಿ ಪಿ ಸರೋಜಾದೇವಿಯವರು. ಸಾಮಾನ್ಯವಾಗಿ ಒಬ್ಬ ನಟಿ ಒಂದು ಕಡೆ ನೆಲೆ ಕಂಡುಕೊಳ್ಳೋದು ಅಥವಾ ಹಿಟ್ಟಾಗೋದು, ಹೆಸರು ಮಾಡೋದು ನಾವು ನೋಡಿದ್ದೀವಿ. ಆದರೆ ಸರೋಜಾದೇವಿಯವರು ಹೆಜ್ಜೆ ಇಟ್ಟಲ್ಲೆಲ್ಲ ಯಶಸ್ಸು ಅವರಿಗೆ ದಕ್ಕಿತ್ತು. ಕನ್ನಡದಲ್ಲೇ ಹೇಗೆ ಬೇಡಿಕೆ ನಟಿಯಾಗಿದ್ರೋ ಹಾಗೆಯೇ ತಮಿಳು, ತೆಲುಗು, ಮಲಯಾಳಂನಲ್ಲೂ ಕೂಡ ಅತ್ಯಂತ ಬೇಡಿಕೆಯ ನಟಿಯಾಗಿದ್ದರು. ಇನ್ನು ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಬಿ ಸರೋಜಾದೇವಿಯವರು. ನೇತ್ರದಾನದ ಮೂಲಕ ಒಂದು ಕಡೆ ಚನ್ನಪಟ್ಟಣದ ದಶವಾರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ಸಿದ್ಧತೆಗಳನ್ನು ಗಮನಿಸ್ತಾ ಇದ್ದೀರಿ. ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜಿಸಲಾಗಿದೆ. ಮತ್ತೊಂದು ಕಡೆ ಅವರ ಮಲ್ಲೇಶ್ವರಂನ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದ್ದು ಅಂತಿಮ ದರ್ಶನದಲ್ಲಿ ಗಣ್ಯರು ಭಾಗಿಯಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದೀಗ ಚನ್ನಪಟ್ಟಣದ ದಶವಾರದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಶುರುವಾಗುತ್ತೆ. ಈಗಾಗಲೇ ಗಣ್ಯರು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ, ಕಂಬನಿಯನ್ನು ಮಿಡಿದಿದ್ದಾರೆ. ಭಾರತೀಯ ಚಿತ್ರರಂಗ ಮತ್ತೊಬ್ಬ ಗಣ್ಯ ಕಲಾವಿದೆಯನ್ನು ಕಳೆದುಕೊಂಡಿದೆ. ಅಂತ್ಯಕ್ರಿಯೆ ಹೇಗೆ ನೆರವೇರುತ್ತೆ, ಎಷ್ಟೊತ್ತಿಗೆ ನೆರವೇರುತ್ತೆ, ಹೇಗೆ ನಡೀತಾ ಇದೆ ಸಿದ್ಧತೆಗಳು ಅಲ್ಲಿ? ಮಧುಶ್ರೀ, ಹಿರಿಯ ನಟಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ದಶವಾರ ಗ್ರಾಮದಲ್ಲಿ ನೆರವೇರ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಾನಿವಾಗ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನೋಡಬಹುದು ಸರೋಜಾದೇವಿಯವರ ಜಮೀನು 3 ಎಕರೆ ಪ್ರದೇಶದಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತದೆ. ಬಹಳ ಪ್ರಮುಖವಾಗಿ ಒಕ್ಕಲಿಗ ಸಂಪ್ರದಾಯ ಅಂತ ಅಂತ್ಯಕ್ರಿಯೆ ನೆರವೇರಿಸೋದು ಕೂಡ ಅವರ ಕುಟುಂಬಸ್ಥರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಸಂಪ್ರದಾಯದಲ್ಲಿ ಒಂದ್ ಕಡೆ ಸುಡುವಂಥದ್ದು, ಮತ್ತೊಂದು ಕಡೆ ಉಳುವಂಥ ಪ್ರಕ್ರಿಯೆ ಇರುತ್ತೆ. ಈ ಸರೋಜಾದೇವಿಯವರನ್ನ ಉಳುವಂತ ಪ್ರಕ್ರಿಯೆ ಕೂಡ ನಡೆಸುತ್ತೆ. ಹೀಗಾಗಿ ಅವರ ಕುಟುಂಬಸ್ಥರು ಈಗಾಗಲೇ ಗುಂಡಿ ತೆಗೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಗುಂಡಿ ಏನು ಕಾಣಿಸ್ತಾ ಇದೆ ಅದರ ಪಕ್ಕದಲ್ಲಿ ಅವರ ತಾಯಿ ರುದ್ರಮ್ಮ ಅವರ ಸಮಾಧಿ ಕೂಡ ಇರುವಂತದ್ದು. ಈ ಒಂದು ಜಮೀನು ಸರೋಜಾದೇವಿಯವರಿಗೆ ಸಾಕಷ್ಟು ಅಚ್ಚುಮೆಚ್ಚಾಗಿತ್ತು. ಅವರು ದಶವಾರ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಕೆಲ ಕಾಲ ತಂಗಿ ಆನಂತರದಲ್ಲಿ ಈ ಒಂದು ಜಮೀನಿಗೆ ಬಂದು ಸಾಕಷ್ಟು ಸಮಯವನ್ನು ಕೂಡ ಇಲ್ಲಿ ಕಳೀತಾ ಇದ್ರು. ಹೀಗಾಗಿ ಅವರ ಕುಟುಂಬಸ್ಥರು ಕೂಡ ಈ ಒಂದು ಜಮೀನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಅವರ ಕುಟುಂಬಸ್ಥರು ಕೂಡ ಅಂತಿಮ ವಿಧಿವಿಧಾನಕ್ಕಾಗಿ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂತಾ ಇದ್ದಾರೆ. ಬೆಳಗ್ಗೆ 11 ಗಂಟೆ ನಂತರದಲ್ಲಿ ಮಲ್ಲೇಶ್ವರಂನಿಂದ ನೇರವಾಗಿ ಚನ್ನಪಟ್ಟಣದ ದಶವಾರ ಗ್ರಾಮಕ್ಕೆ ಅವರ ಪಾರ್ಥಿವ ಶರೀರವನ್ನು ಕೂಡ ತೆಗೆದುಕೊಂಡು ಬರಲಾಗುತ್ತೆ. ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಜನರು ಕೂಡ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂತಾರೆ. ಹಾಗಾಗಿ ರಾಮನಗರ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂತಾರೆ. ಪ್ರಮುಖವಾಗಿ ರಾಮನಗರ, ಚನ್ನಪಟ್ಟಣದಲ್ಲೂ ಕೂಡ ಅಲ್ಲಲ್ಲಿ ಕೆಲವೊಂದಿಷ್ಟು ಅಂತಿಮ ದರ್ಶನ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ನೇರವಾಗಿ ಪಾರ್ಥಿವ ಶರೀರವನ್ನು ಅವರ ಮನೆ ಹತ್ರ ತೆಗೆದುಕೊಂಡು ಬಂದು ಅಲ್ಲಿ ಕೆಲ ನಿಮಿಷಗಳ ಕಾಲ ಇಟ್ಟು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಅಲ್ಲಿಂದ ಹೂವಿನ ಪಲ್ಲಕ್ಕಿಯಲ್ಲಿ ನೇರವಾಗಿ ಆ ಪಾರ್ಥಿವ ಶರೀರವನ್ನ ಈ ಒಂದು ಜಮೀನಿಗೆ ಅಂತ್ಯಕ್ರಿಯೆ ನಡೆಯುತ್ತಲ್ಲ ಆ ಒಂದು ಜಮೀನಿನ ಸ್ಥಳಕ್ಕೆ ಕೂಡ ತಗೊಂಡ್ಬಂದು ಒಕ್ಕಲಿಗ ಸಂಪ್ರದಾಯಂತೆ ಅಂತಿಮ ವಿಧಿವಿಧಾನಗಳೇನಿರುತ್ತಾರೆ ಅವರ ಮಕ್ಕಳು ನೆರವೇರಿಸ್ತಾರೆ. ಹೀಗಾಗಿ ಅವರ ಸಂಬಂಧಿಕರೆಲ್ಲರೂ ಕೂಡ ಇಲ್ಲಿ ಅಂತಿಮ ವಿಧಿವಿಧಾನಕ್ಕೋಸ್ಕರ ಮಾಡ್ಕೊಳ್ತಾ ಇರೋದು. ಮತ್ತೊಂದು ಕಡೆ ಸಾಕಷ್ಟು ಗಣ್ಯರು ಕೂಡ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೆ. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪಾಲ್ಗೊಳ್ತಾರೆ. ಹೀಗಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕಲ್ಪಿಸಲಾಗಿರುವಂತ ಒಂದ್ ಕಡೆ ಈಗಾಗಲೇ ರೋಲ್ ಕಾಲ್ ಕೂಡ ನಡೀತಾ ಇದೆ. ಯಾವುದೇ ರೀತಿಯ ಲೋಪಗಳಾಗಬಾರ್ದು, ಬಂದೋಬಸ್ತ್ ಮಾಡ್ಕೊಳ್ಬೇಕು ಅಂತ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರುವಂತಹ ಸ್ಥಳದಲ್ಲೂ ಕೂಡ ಮಾಡ್ಕೊಂತಾ ಇರುವಂತದ್ದು. ಅವರ ಮನೆಯಿಂದ ಕೂಗಳತೆ ದೂರದಲ್ಲಿ ಅವರ ಜಮೀನು ಇರುವಂತದ್ದು 3 ಎಕರೆ ಪ್ರದೇಶ. ಆ ಒಂದು ಪ್ರದೇಶದಲ್ಲಿಯೇ ಕೂಡ ಮಾಡುವಂಥದ್ದು. ಇನ್ನೇನು ಕೆಲೆ ಹೊತ್ತಿನಲ್ಲಿ ಕೂಡ ಬೆಂಗಳೂರಿನಿಂದ ನೇರವಾಗಿ ಪಾರ್ಥಿವ ಶರೀರ ಹೊರಡುತ್ತೆ. ಅಲ್ಲಿಂದ ದಶವಾರ ಗ್ರಾಮಕ್ಕೆ ಬಂದ ನಂತರದಲ್ಲಿ ಮನೆ ಹತ್ರ ಕೆಲವು ಹೊತ್ತು ಇಟ್ಟು ಆ ನಂತರದಲ್ಲಿ ಹೂವಿನ ಪಲ್ಲಕ್ಕಿಯಿಂದ ನೇರವಾಗಿ ಇಲ್ಲಿಗೆ ಮೃತದೇಹವನ್ನ ತೆಗೆದುಕೊಂಡು ಬರಲಾಗುತ್ತೆ. ಮಧುಶ್ರೀ. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರಕ್ಕೆ ಒಂದು ಕಡೆ ಚನ್ನಪಟ್ಟಣದ ದಶವಾರದಲ್ಲಿ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಮತ್ತೊಂದು ಕಡೆ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ಅನೇಕ ನಟ ನಟಿಯರು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ.
ಈಗಾಗಲೇ ಹೇಳಿದಂಗೆ ಬಿ ಸರೋಜಾದೇವಿಯವರು ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಬದುಕಿದ್ದಾಗ ತಮ್ಮ ನಟನೆ, ವ್ಯಕ್ತಿತ್ವ ಇದೆಲ್ಲದರ ಮೂಲಕ ಮಾದರಿಯಾಗಿದ್ದವರು ಜೀವನದ ಅಂತ್ಯದಲ್ಲೂ ಕೂಡ ಮತ್ತೊಬ್ಬರಿಗೆ ಆಸರೆಯಾಗಿ ಹೋಗ್ತಿದ್ದಾರೆ.